ಮಯೋ ಮಾಯಾಂ ಇವ ಆಸುರೀಂ. ಮಾಯಾಮಯಿಯಾದಂಥವಳನ್ನು ತಂದು ಒಂದು ಗುಹೆಯಲ್ಲಿ ಸ್ವಯಂ ಪ್ರಭೆಯನ್ನು ಒಂದು ಕಥೆ ಮುಂದೆ ಬರುತ್ತೆ, ಸುಂದರಕಾಂಡದ ಕಥೆಯಲ್ಲಿ ಅಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಅಲ್ಲಿ ತಂದು ಆಕೆಯನ್ನು ನೀನು ಇಲ್ಲಿ ಇರು ಅಂತ ಕೂಡಿಟ್ಟಂತೆ ಸೀತೆಯನ್ನು ಕೂಡ ಕೂಡಿ ಹಾಕಿದ. ಆದರೆ ಇಲ್ಲಿ ಒಂದು ಮಾಯಾಮಯೀಂ ಇವ ಆಸುರೀಂ, ಇಲ್ಲೊಂದು ಸೂಚನೆ ಇದ್ದ ಹಾಗೆ ಕಾಣುತ್ತೆ. ಮಾಯಾಮಯಿ ಅಂದರೆ ಇವಳು ನಿಜವಾದ ಸೀತೆಯಲ್ಲ, ಮಾಯಾ ಸೀತೆಯನ್ನೇ, ಆಕೃತಿಯ ರೂಪದಲ್ಲಿರುವ ಸೀತೆಯನ್ನೇ ಕರೆತಂದ. ರಾವಣ ತನ್ನ ಅರಮನೆಯಲ್ಲಿ ಸೀತೆಯನ್ನು ಇರಿಸಿದ್ದಾನೆ. ಅಲ್ಲೇ ಅವನ ಆಜ್ಞೆಗಾಗಿ ಗರಬಡಿದವರಂತೆ ಕಾಯ್ತಾ ಇದ್ದ ಪಿಶಾಚ ಮುಖಗಳ ಅನೇಕ ರಕ್ಕಸರು ನೋಡ್ತಾ ಇದ್ದಾರೆ. ಅವರಿಗೆಲ್ಲ ಹೇಳ್ತಾ ಇದ್ದಾನೆ, ಅಬ್ರವೀಚ್ಚ ದಶಗ್ರೀವ ಪಿಶಾಚೀರ್ಘೋರದರ್ಶನಾ. ಅತ್ಯಂತ ಘೋರವಾದ ರೂಪವುಳ್ಳ ಪಿಶಾಚ ಹೆಣ್ಣು ಮಕ್ಕಳಿಗೆ ಆಜ್ಞೆ ಮಾಡ್ತಾ ಇದ್ದಾನೆ. ಯಥಾ ನೇಮಾಂ ಪುಮಾನ್ ಸ್ತ್ರೀವಾ ಸೀತಾಂ ಪಶ್ಯತ್ಯ ಸಮ್ಮತಃ. ಯಾರೂ ಕೂಡ ನನ್ನ ಅಪ್ಪಣೆ ಇಲ್ಲದೆ ಯಾವ ಗಂಡಸಾಗಲಿ ಹೆಣ್ಣಾಗಲಿ ಈ ಸೀತೆಯನ್ನು ಕಣ್ಣು ಬಿಟ್ಟು ಕಾಣುವಂತಿಲ್ಲ. ಮುಕ್ತಾಮಣಿ ಸುವರ್ಣಾನಿ ವಸ್ತ್ರಾಣ್ಯಾಭರಣಾನಿ ಚ ಯದ್ಯದಿಚ್ಛೇತ್ತದೇವಾಸ್ಯಾಹ ದೇಯಂ ಮಚ್ಛಂದತೋ ಯಥಾ. ನನಗೆ ನಾನು ಆಜ್ಞೆ ಮಾಡಿದಾಗ ಏನೆಲ್ಲ ತಂದುಕೊಟ್ಟು ನನ್ನ ಸಂತೋಷದ ಕಂಗಳಿಗಾಗಿ ನೀವೆಲ್ಲ ಆಸೆ ಪಡ್ತಾ ನಿಲ್ತೀರೋ, ಅಂತೆಯೇ ಈಕೆಗೂ ಕೂಡ ಅವಳು ಬಯಸಿದ ಎಲ್ಲ ಬಗೆಯ ಮುಕ್ತ ಮಣಿಗಳು, ಆಭರಣಗಳು, ಇನ್ನು ಉಳಿದಂತೆ ಬಗೆ ಬಗೆಯ ವಸ್ತ್ರಗಳು ಏನು ಕೇಳ್ತಾಳೋ ಅದೆಲ್ಲವನ್ನು ತತ್ತದಿಚ್ಛೇತ್, ಎಲ್ಲ ಆ ಕಾಲಕ್ಕೆ ಅವಳು ಕೇಳಿದ ತಕ್ಷಣ ನನಗೆ ನೀವು ಹೇಗೆ ಆದರ ತೋರ್ತೀರೋ ಅಷ್ಟೇ ಆದರವನ್ನು ಈಕೆಗೂ ತೋರಬೇಕು.